ಸೊ ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನದಿಂದ ತುಂಬ ಜನ ಕೇಳ್ತಿದ್ರೆ, ಮ್ಯಾಮ್ ಕ್ಲಾಸ್ ಮಾಡಿ, ಅಕ್ಕ ಕ್ಲಾಸ್ ಮಾಡಿ, ಇಂಗ್ಲೀಷ್ ಗ್ರಾಮರ್ ಮಾಡಿ, ಕನ್ನಡ ಗ್ರಾಮರ್ ಕಮ್ಯುನಿಕೇಷನ್ ಬಗ್ಗೆ ಕ್ಲಾಸಸ್ ಮಾಡಿ ಅಂತ ತುಂಬ ದಿನದಿಂದ ಕೇಳ್ತಿದ್ರಿ. ಸೊ ಅದಕ್ಕೆಲ್ಲ ಒಂದು ಫೈನಲ್ ಸೊಲ್ಯೂಷನ್ ಥರ ಇವತ್ತಿಂದ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಕಮ್ಯುನಿಕೇಷನ್ ಪೇಪರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಅದಾದಮೇಲೆ ಬೇಸಿಕ್ ಕಂಪ್ಯೂಟರ್, ದೆನ್ ವಿ ಕ್ಯಾನ್ ಶಿಫ್ಟ್ ಫಾರ್ ಜಿ ಕೆ ಪೇಪರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವತ್ತಿಂದ ಈಗಿಂದ ಮೊದಲನೇದಾಗಿ ಕನ್ನಡ ಗ್ರಾಮರ್ನ ಕ್ಲಾಸಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ಜಿಸ್ಟ್ ಮಾಡಿದ್ದೀನಿ, ಒಂದು ಜಸ್ಟ್ ಪ್ಲ್ಯಾನ್ ಥರ ಯಾವ್ಯಾವ ಟಾಪಿಕ್ಸ್ ನಾವು ಓದ್ತೀವಿ ಅಂತ. ಈ ಯಾವ್ಯಾವ ಟಾಪಿಕ್ಸ್ ಆದಮೇಲೆ ನಾನು ನೆಕ್ಸ್ಟ್ ಹೇಳ್ತೀನಿ ಇವತ್ತು ಯಾವ ಟಾಪಿಕ್ಸ್ನ ಮಾಡ್ತೀನಿ ಅನ್ನೋದನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಕನ್ನಡ ವ್ಯಾಕರಣ ಕಂಪ್ಲೀಟ್ ಟಾಪಿಕ್ಸ್ಗೆ ಹೋಗೋಣ. ನಾನು ಕಂಪ್ಲೀಟ್ ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ದಟ್ ಇದು ನಿಮಗೆ ಈಸಿ ಆಗಲಿ. ಸಬ್ ಟಾಪಿಕ್ಸ್ಗಳಾಗಿ ಡಿವೈಡ್ ಮಾಡಿದಾಗ ನಾವೆಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನಿವತ್ತು ಮೇಯ್ನಾಗಿ ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿ ಅದಾದಮೇಲೆ ನಿಮಗೆ ಒಂದೊಂದು ಟಾಪಿಕ್ನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟು ಟಾಪಿಕ್ ಬಂದ್ಬಿಟ್ಟೆ ಮೇಯ್ನಾಗಿ ವರ್ಣಮಾಲೆ. ಅದರಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು, ಅಲ್ಪಪ್ರಾಣ ಮತ್ತು ಮಹಾಪ್ರಾಣ, ಘೋಷ ಮತ್ತು ಅಘೋಷ, ವರ್ಣಗಳ ವರ್ಗೀಕರಣ. ಅದಾದಮೇಲೆ ಸಂಧಿಗಳನ್ನ ಓದ್ತೀವಿ. ಸ್ವರ ಸಂಧಿ, ದೆನ್ ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ. ವ್ಯಂಜನ ಸಂಧಿಯಲ್ಲಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಓದ್ತೀವಿ. ದೆನ್ ಸಮಾಸಗಳಲ್ಲಿ ಬರುವಂತಹ ಎಲ್ಲ ಸಮಾಸಗಳನ್ನು ಓದೋಣ. ದೆನ್ ಅದಾದಮೇಲೆ ನಾಮಪದಗಳಲ್ಲಿ ಬರುವಂತಹ ವಿಧಗಳನ್ನ ನಾವಿದ್ರಲ್ಲಿ ಓದೋಣ. ಅದಾದಮೇಲೆ ಸರ್ವನಾಮಗಳ ವಿಧಗಳನ್ನ ಓದೋಣ. ದೆನ್ ಅದಾದಮೇಲೆ ಗುಣವಾಚಕಗಳ ವಿಧಗಳನ್ನ ಓದೋಣ. ದೆನ್ ಅದಾದಮೇಲೆ ಕ್ರಿಯಾಪದಗಳ ವಿಧಗಳು ಮತ್ತು ಕಾಲಗಳು ಎರಡೂ ಓದೋಣ. ದೆನ್ ಅದಾದಮೇಲೆ ಅವ್ಯಯಗಳು ಆದಮೇಲೆ ವಿಭಕ್ತಿ, ಎಷ್ಟು ವಿಭಕ್ತಿಗಳಿದ್ದಾವೆ, ಹೇಗೆ ಎಲ್ಲ ವರ್ಕ್ ಆಗುತ್ತೆ, ಯಾವಾಗೆಲ್ಲ ಯೂಸ್ ಮಾಡಬೇಕು, ಯಾವುದು ಯಾವ ವಿಭಕ್ತಿ ಅನ್ನೋದನ್ನು ನೋಡೋಣ. ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಾದಮೇಲೆ ಲಿಂಗಗಳು, ದೆನ್ ಅದಾದಮೇಲೆ ವಚನಗಳು, ದೆನ್ ಪುರುಷ, ದೆನ್ ತದ್ದಿತಾಂತ ಪದಗಳು, ದೆನ್ ಕೃದಂತಗಳು, ಪ್ರತ್ಯಯಗಳು, ವಾಕ್ಯಶಾಸ್ತ್ರ. ದೆನ್ ಅದಾದಮೇಲೆ ಪದವರ್ಗಗಳು, ಪದಗಳನ್ನ ಹೇಗೆ ವರ್ಗಗಳನ್ನಾಗಿ ಮಾಡ್ತವೆ, ಇಂಗ್ಲೀಷ್ನಲ್ಲಿ ಪಾರ್ಟ್ ಆಫ್ ಸ್ಪೀಚ್ ಅಂತ ಕರಿತೀವಿ. ದೆನ್ ಕನ್ನಡ ಛಂದಸ್ಸುಗಳು. ಇವಾಗ ಕ್ವಶನ್ಸ್ಗಳನ್ನ ನೋಡ್ಬೋದು. ಕ್ವಶನ್ಸ್ಗಳು ಛಂದಸ್ಸಿಂದ ತುಂಬ ಕ್ವಶನ್ಸ್ಗಳು ಬರ್ತಿದೆ ಪ್ರತಿಯೊಂದು ಎಕ್ಸಾಮಲ್ಲೂ. ಮುಂಚೆ ಹಳೆಯ ಪೇಪರಲ್ಲಿ ನೋಡಿದ್ರೆ ಅಲಂಕಾರಗಳು, ಛಂದಸ್ಸು, ಸಮಾಸಗಳು ಇನ್ನು ಉಳಿದಿದ್ದೆಲ್ಲ ನೋಡ್ಬೋದಿತ್ತು. ಬಟ್ ಛಂದಸ್ಸು ತುಂಬ ಕಮ್ಮಿ ಇತ್ತು. ಬಟ್ ಇವಾಗ ಛಂದಸ್ಸು ಕೂಡ ತುಂಬ ಕೇಳ್ತಿರೋದನ್ನು ನೋಡ್ಬೋದು. ಅದರಲ್ಲಿ ಷಟ್ಪದಿ, ರಗಳೆ, ತ್ರಿಪದಿ ಎಲ್ಲನೂ ಓದೋಣ. ದೆನ್ ಅದಾದಮೇಲೆ ಕನ್ನಡ ಶಬ್ದಕೋಶ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ತುಂಬಾ ಬರುತ್ತೆ ಈ ಟಾಪಿಕ್ಕಿಂದ. ದೆನ್ ಅದಾದಮೇಲೆ ವಿರುದ್ಧಾರ್ಥಕ ಪದಗಳು, ದೆನ್ ಸಮಾನಾರ್ಥಕ ಪದಗಳು. ದೆನ್ ಅದಾದಮೇಲೆ ನುಡಿಗಟ್ಟುಗಳು, ಗಾದೆಗಳು, ಅಶುದ್ಧ ಮತ್ತು ಶುದ್ಧ ಪದಗಳು. ದೆನ್ ಕನ್ನಡಕ್ಕೆ ಅನುವಾದ ಬಗ್ಗೆ ಕೇಳ್ತಾ ಇದ್ದಾರೆ, ಅದನ್ನು ಓದೋಣ. ದೆನ್ ಒಂದು ಪದದಲ್ಲಿ ಉತ್ತರಿಸಿ, ಇದು ನಮಗೆ ಆ್ಯಕ್ಚುಲಿ ಕಂಪಲ್ಸರಿ ಕನ್ನಡದಲ್ಲಿ ಮಾತ್ರ ಕೇಳ್ತಾರೆ. ದೆನ್ ಪತ್ರ, ಲೇಖನ, ಪ್ರಬಂಧ ಇದೆಲ್ಲ ನಮಗೆ ಕಂಪಲ್ಸರಿ ಕನ್ನಡದಲ್ಲಿ ಬರುತ್ತೆ. ಬಟ್ ನೋಡೋಣ. ಬಟ್ ಎಕ್ಸಾಮ್ ವೆಯ್ಟೇಜಿಗೆ ನೋಡಿದ್ರೆ ಸಂಧಿ ಮತ್ತು ಸಮಾಸ, ವಿಭಕ್ತಿ, ತತ್ಸಮ ತದ್ಭವ, ಅಶುದ್ಧ ಮತ್ತು ಶುದ್ಧ ಪದಗಳು, ನುಡಿಗಟ್ಟುಗಳು, ಗಾದೆಗಳು, ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳು, ದೆನ್ ಕ್ರಿಯಾಪದ ಮತ್ತು ಕಾಲಗಳು, ಪ್ರತ್ಯಯಗಳು. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ರೀಸೆಂಟ್ ಡೇಸಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಹೈ ವೆಯ್ಟೇಜ್ ಆಫ್ ಕ್ವಶನ್ಸ್ಗಳು ನಮಗೆ ಇಲ್ಲಿಂದ ಬರ್ತಿರೋದನ್ನು ನಾವು ನೋಡ್ಬೋದು. ಸೊ ಮೊದಲನೇದಾಗಿ ನಾನು ನಿಮಗೆ ಎಲ್ಲ ಟಾಪಿಕ್ಸ್ಗಳನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಎಲ್ಲ ಸಬ್ ಟಾಪಿಕ್ಸ್ಗಳು ಕವರ್ ಮಾಡಿದ್ದೀನಿ. ಸೊ ದಟ್ ನೀವು ಈ ವಿಡಿಯೋಗಳನ್ನ ನೋಡಿದ್ರೆ ಎನಾಫ್ ಆಗುತ್ತೆ. ನೀವು ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡ್ಬೋದು. ಕನ್ನಡ ಗ್ರಾಮರ್ನ ಆಲ್ಮೋಸ್ಟ್ 90 to 95% ಇದರಲ್ಲಿ ಕವರ್ ಆಗುತ್ತೆ. ಸೊ ಡೋಂಟ್ ವರಿ ಫಾರ್ ದ ಎಕ್ಸಾಮ್ಸ್. ಸೊ ಈಗ ಕ್ಲಾಸಸ್ಗೆ ಹೋಗೋಣ. ಫಸ್ಟು ಏನಂತಾರೆ, ಫಸ್ಟ್ ಡೇಯಿಂದ ಎಂಡ್ ಡೇ ತನಕನೂ ಸ್ವಲ್ಪ ಕ್ಲಾಸಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ಎಕ್ಸಾಮ್ಗೆ ವೆರಿ ಈಸಿ ಆಗುತ್ತೆ. ಬೇಗ ಕ್ಲಾಸಸ್ಗಳನ್ನ ಮುಗಿಸ್ತೀನಿ. ಸೊ ಜಾಸ್ತಿ ಲೇಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಸೊ ಫಸ್ಟ್
ಸಬ್ ಟಾಪಿಕ್ನ ತಗೊಳ್ಳೋಣ. ಫಸ್ಟ್ ಟಾಪಿಕ್ ಏನು ಅಂತ ನೋಡಿ, ಫಸ್ಟ್ ಟಾಪಿಕಲ್ಲಿ ಯಾವ್ಯಾವ ಸಬ್ ಟಾಪಿಕ್ಸ್ಗಳು ಬರುತ್ತೆ ಅಂತ ನೋಡಿಬಿಟ್ಟು ಫಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮೊದಲನೇ ಟಾಪಿಕ್ ವರ್ಣಮಾಲೆ. ಕನ್ನಡ ಭಾಷೆಯ ಅಡಿಪಾಯ ಇದು. ವರ್ಣಮಾಲೆಯಿಂದನೇ ನಮ್ಮ ಕಂಪ್ಲೀಟ್ ಕನ್ನಡ ಗ್ರಾಮರ್ ಡಿಪೆಂಡ್ ಆಗಿರೋವಂಥದ್ದು. ಮೊದಲನೇದಾಗಿ ವರ್ಣಮಾಲೆ ಅಂದರೆ ಏನು ಅನ್ನೋದು ನೋಡೋಣ. ನಾವು ಮಾತನಾಡುವ ಪ್ರತಿಯೊಂದು ಪದವು ಅಕ್ಷರಗಳಿಂದ ನಿರ್ಮಾಣವಾಗಿರುತ್ತದೆ. ಕರೆಕ್ಟ್ ಅಲ್ವಾ? ನಾವು ಮಾತಾಡುವಂಥ ಪ್ರತಿಯೊಂದು ವರ್ಡ್ಸ್ಗಳೇನಿದೆಯೋ ಅದರಲ್ಲಿ ಅಕ್ಷರಗಳು ಪೋಣಿಸಿರುತ್ತೆ. ಕರೆಕ್ಟ್ ಅಲ್ವಾ? ಅಕ್ಷರಗಳನ್ನ ಕೂಡಿಸಿ ಒಂದು ಪದ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಅಕ್ಷರಗಳ ಸಮೂಹನೇ ನಾವು ವರ್ಣಮಾಲೆ ಅಂತ ಕರೆಯೋದು. ಸಿಂಪಲ್. ನಾವು ಮಾತನಾಡುವ ಭಾಷೆಯಲ್ಲಿ ಅಥವಾ ಪದದಲ್ಲಿ ಬರುವಂತಹ ಅಕ್ಷರಗಳನ್ನೇ ನಾವು ವರ್ಣಮಾಲೆ ಅಂತ ಕರಿತೇವೆ. ಓಕೆನಾ? ದೆನ್ ಉದಾಹರಣೆ ನೋಡೋಣ. ಫಾರ್ ಎಕ್ಸಾಂಪಲ್, ಅಮ್ಮ. ಅಮ್ಮ ಅಂದಾಗ ನಾನು ಯಾವ ಯಾವ ಅಕ್ಷರಗಳನ್ನ ಕರಿತೀನಿ? ಇದು ಆ್ಯಕ್ಚುಲಿ ನಮಗೆ ಕ್ವಶನ್ ಆಗಿ ಬಂದಿದೆ. ಅಮ್ಮನ ಬಿಡಿಸಿ ಬರೆಯಿರಿ, ಎಷ್ಟು ಅಕ್ಷರಗಳು ಬರುತ್ತೆ ಅಥವಾ ಎಷ್ಟು ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳನ್ನ ನಾವು ಈ ಪದದಲ್ಲಿ ನೋಡ್ಬೋದು ಅನ್ನೋದನ್ನ ಈಗಿನ ಪ್ರಸ್ತುತ ಇರುವಂತಹ ಎಕ್ಸಾಮ್ಗಳಲ್ಲಿ ಕೇಳಿರೋದನ್ನ ನೋಡ್ಬೋದು. ಸೊ ಈ ಥರ ವರ್ಡ್ಸ್ಗಳನ್ನ ಕೊಟ್ಟು ಇದರಲ್ಲಿ ಎಷ್ಟು ವರ್ಣಮಾಲೆ ಅಕ್ಷರ ಸಮೂಹಗಳು ಬರುತ್ತವೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಅಮ್ಮ ಅನ್ನೋದ್ರಲ್ಲಿ ಆ ಪ್ಲಸ್ ಮ ಕರೆಕ್ಟ್ ಅಲ್ವಾ? ದೆನ್ ಮನೆ ಅನ್ನೋದ್ರಲ್ಲಿ ಮ ಪ್ಲಸ್ ನೆ ಕರೆಕ್ಟ್ ಅಲ್ವಾ? ದೆನ್ ಭಾರತ ಭ ಪ್ಲಸ್ ರ ಪ್ಲಸ್ ತ. ಇದರಲ್ಲಿ ನೋಡಿ, ಭಾನ ನಾವು ಭ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಥ ಹಿಂಗೂ ಕೂಡ ಬಿಡಿಸ್ತೀವಿ. ಕರೆಕ್ಟ್ ಅಲ್ವಾ? ಸೊ ಮನೆ ಕಟ್ಟೋದಕ್ಕೆ ಹೇಗೆ ಒಂದೊಂದು ಇಟ್ಟಿಗೆಗಳನ್ನ ಇಟ್ಟು ಕಟ್ಟುತ್ತೀವೋ ಅದೇ ಥರನೇ ಒಂದು ಭಾಷೆನ ಕಟ್ಟಬೇಕು ಅಥವಾ ಪದಗಳನ್ನ ಕಟ್ಟಬೇಕು ಅಂದರೆ ನಮಗೆ ಈ ಅಕ್ಷರಗಳ ಸಮೂಹವಾದಂತಹ ವರ್ಣಮಾಲೆಗಳು ವೆರಿ ಇಂಪಾರ್ಟೆಂಟ್. ಸೊ ವರ್ಣಮಾಲೆ ಅಂದರೆ ಏನು ಅಂತ ಅರ್ಥ ಆಯ್ತಾ? ನೆಕ್ಸ್ಟ್, ವರ್ಣ ಅಂದರೆ ಏನು? ವರ್ಣಮಾಲೆ ಅಂದರೆ ಪೋಣಿಸಿರುವಂತಹ ಅಕ್ಷರಗಳು ಎಲ್ಲ ಸಮೂಹಗಳನ್ನ ಸೇರಿಸಿದಾಗ ನಮಗೆ ವರ್ಣಮಾಲೆ. ವರ್ಣ ಅಂದರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ನಾನು ಖ ಅಂತ ಕರಿತೀನಿ. ಖ ಅಂತ ಪ್ರೊನೌನ್ಸ್ ಮಾಡುವಾಗ ಒಂದು ಸೌಂಡ್ ಬರುತ್ತೆ. ಕರೆಕ್ಟ್ ಅಲ್ಲ? ಆ ಧ್ವನಿನ ನಾನು ಬರೆದಾಗ ಖ ಅಂತ ಬರಿತೀನಿ. ಸೊ ಅದನ್ನೇ ನಾವು ವರ್ಣ ಅಂತ ಕರಿತೀವಿ. ಆ ಚಿಹ್ನೆ ಇರುತ್ತೆ ಅಲ್ವಾ, ನಾವು ಬರೆಯುವಂಥ ಒಂದು ಧ್ವನಿಯಿಂದ ಬರುವಂತಹ ಒಂದು ಅಕ್ಷರವನ್ನು ಬರಿತೀವಲ್ವಾ, ಆ ಚಿಹ್ನೆಯನ್ನೇ ವರ್ಣ ಅಂತ ಕರಿತೀವಿ. ನಾವು ಬಾಯಿಯಿಂದ ಉಚ್ಚರಿಸುವ ಪ್ರತಿಯೊಂದು ಧ್ವನಿಯನ್ನು ಸೂಚಿಸುವ ಚಿಹ್ನೆಯೇ ವರ್ಣ. ಓಕೆನಾ? ಎಕ್ಸಾಂಪಲ್, ಅ ಅನ್ನೋದು ಒಂದು ಧ್ವನಿ ಅಲ್ವಾ? ಧ್ವನಿ ಅ ಈ ಒಂದು ಧ್ವನಿ. ಬಟ್ ಇದನ್ನು ನಾವು ಬರೆಯುವಾಗ ಅದಕ್ಕೊಂದು ರೂಪ ಕೊಡ್ತೀವಿ, ಒಂದು ಚಿಹ್ನೆ ಕೊಡ್ತೀವಲ್ವಾ, ಅದನ್ನೇ ನಾವು ವರ್ಣ ಅಂತ ಕರೆಯೋದು. ಓಕೆನಾ? ಅರ್ಥ ಆಗ್ತಿದ್ಯಾ? ದೆನ್ ಧ್ವನಿಯ ಲಿಖಿತ ರೂಪವೇ ವರ್ಣ. ಆಲ್ರೆಡಿ ಹೇಳಿದ್ದೀನಿ. ಆ ಅನ್ನೋದು ಒಂದು ಸೌಂಡ್ ಬಂತಲ್ವಾ, ಇದು ಚಿಹ್ನೆ. ಇದನ್ನ ನಾವು ಒಂದು ಧ್ವನಿನ ಒಂದು ಚಿಹ್ನೆಯಲ್ಲಿ ಬರೆದಾಗ ಅದೇನಾಗುತ್ತೆ? ವರ್ಣವಾಗುತ್ತೆ, ಅಂದರೆ ವರ್ಣ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಕನ್ನಡ ವರ್ಣಮಾಲೆಯಲ್ಲಿ 3 ಸ್ತಂಭಗಳಿದ್ದಾವೆ. ಅದನ್ನು ನಾವು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ ಕರಿತೀವಿ. ಓಕೆನಾ? ಅಂದರೆ ಒಂದು ಸಿಂಪಲ್ಲಾಗಿ ಹೇಗೆ ನೆನಪಿಡ್ಕೊಬೋದು ಅಂದರೆ ಸ್ವ ವ್ಯ ಓ ಅಂದರೆ ಒಂದು ಸಿಂಪಲ್ ನಿಮಗೆ, ಬಟ್ ಎಲ್ರಿಗೂ ನೆನಪಿರುತ್ತೆ, ಡೋಂಟ್ ವರಿ. ಸ್ವರ, ವ್ಯಂಜನ ಮತ್ತು ಯೋಗವಾಹಕಗಳು. ಫಸ್ಟು ಸ್ವರಗಳು ನೋಡೋಣ. ಸ್ವರಗಳು ಅಂದರೆ ಸ್ವತಂತ್ರ ರಾಜರು ಇವರು. ಇವರಿಗೆ ಯಾವುದೇ ಥರ ಏನಂತಾರೆ ಬಂಧನವಿರೋದಿಲ್ಲ. ಓಕೆನಾ? ಸ್ವತಂತ್ರವಾಗಿ ಉಚ್ಚರಿಸ್ಬೋದು. ಯಾವುದ್ರದ್ದು ಕೂಡ ಹೆಲ್ಪ್ ಬೇಡ. ಈ ಅಕ್ಷರಗಳು ಸ್ವತಂತ್ರ ಉಚ್ಚಾರಣೆಯಲ್ಲಿ ಹೆಲ್ಪ್ ಮಾಡುವಂಥದ್ದು. ಇದಕ್ಕೆ ಬೇರೆ ಅಕ್ಷರಗಳ ಸಹಾಯಗಳು ಬೇಡ. ಓಕೆನಾ? ಇದರಲ್ಲಿ ಯಾವ್ದಾದ್ರು ಬರುತ್ತೆ? ಅ ಇ ಉ ಊ ರು ಎ ಐ ಒ ಓ ಔ. ಇಲ್ಲಿ ತನಕ ನಾವೇನು ನೋಡ್ತೀವೋ ಇದು ಸ್ವರಗಳು. ಓಕೆನಾ? ಇವಕ್ಕೆ ಬೇರೆ ಅಕ್ಷರಗಳ ಸಹಾಯಗಳು ಬೇಡ, ಬೇರೆ ವರ್ಣಗಳ ಸಹಾಯಗಳು ಬೇಡ. ಇವನ್ನ ಸ್ವತಂತ್ರವಾಗಿ ಉಚ್ಚರಿಸಬಹುದು. ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್, ಅಮ್ಮ, ಆನೆ, ಇಲಿ, ಹೀಗೆ, ಊರು. ಏಕೆ ಸ್ವರ? ಕರೆಕ್ಟ್ ಅಲ್ಲ? ಆ ಎಂದು ಹೇಳಲು ಬೇರೆ ಅಕ್ಷರದ ಸಹಾಯ ಬೇಕಾಗಿಲ್ಲ. ಕರೆಕ್ಟ್ ಅಲ್ವಾ? ಆ ಅನ್ನೋದೇ ಒಂದು ಅಕ್ಷರ ಅಥವಾ ಒಂದು ವರ್ಣ. ಇದಕ್ಕೆ ನಾವು ಸಪ್ರೇಟ್ ಇನ್ನೊಂದು ಸಪೋರ್ಟಿಂಗ್ ಒಂದು ಅಕ್ಷರಗಳನ್ನ ತಗೊಂಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಯಾವಾಗ ಒಂದು ಅಕ್ಷರವನ್ನು ಪ್ರೊನೌನ್ಸ್ ಮಾಡುವಾಗ ಅಥವಾ ಉಚ್ಚರಿಸುವಾಗ ಬೇರೆ ಒಂದು ಅಕ್ಷರದ ಸಹಾಯ ಬೇಕಾಗಿಲ್ವೋ ಅದನ್ನು ಸ್ವರ ಅಂತ ಕರಿತೀವಿ. ಇನ್ನೊಂದೇನು ಅಂದರೆ ಪ್ರಶ್ನೆಯಲ್ಲಿ
ಇವಾಗ ಕೇಳೋವಂಥ ಕ್ವಶನ್ಸ್ಗಳಲ್ಲಿ ಸ್ವರಗಳೆಷ್ಟಿದ್ದಾವೆ? 13 ಸ್ವರಗಳಿದ್ದಾವೆ. ಓಕೆನಾ? ನೆಕ್ಸ್ಟು ಸ್ವರಗಳಲ್ಲಿ ರಸಸ್ವರ, ದೀರ್ಘ ಸ್ವರ. ಮೊದಲನೇದಾಗಿ ರಸಸ್ವರ ಅಂದರೆ ಏನು? ಈಗ ಅ ಆ ಇ ಈ ಉ ಊ ಎಲ್ಲನೂ ಒಂದೇ ಥರ ನಾವು ಪ್ರೊನೌನ್ಸ್ ಮಾಡಿಲ್ಲ. ಒಂದು ಸ್ವಲ್ಪ ಕಮ್ಮಿ ಟೈಮ್ ಹಿಡಿಯುತ್ತೆ, ಕರೆಕ್ಟ್ ಅಲ್ವಾ? ಅದೇ ಆ ಅನ್ನುವಾಗ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಅಂದರೆ ಡಿಪೆಂಡ್ ಅಲ್ವಾ? ಸೊ ಈ ಸಮಯ ಹಿಡಿಯುತ್ತಲ್ವಾ, ಈ ಸಮಯ ಹಿಡಿಯೋದ್ರ ಮೇಲೆ ನಾವು ಅಕ್ಷರಗಳನ್ನ ಡಿವೈಡ್ ಮಾಡಿದ್ದೀವಿ. ಕಮ್ಮಿ ಸಮಯ ಹಿಡಿದಾಗ ಅದನ್ನು ನಾವು ರಸಸ್ವರಗಳು ಅಂತ ಕರಿತೀವಿ. ಓಕೆನಾ? ದೆನ್ ಅದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಿದೆ ಆ ಅಕ್ಷರಗಳನ್ನ ಅಥವಾ ಆ ಸ್ವರಗಳನ್ನ, ಸ್ವರ ಅಂದಲೇ ಗೊತ್ತಿರಬೇಕು, ಅವು ಸ್ವತಂತ್ರವಾಗಿ ಇರುವಂತಹ ಅಕ್ಷರಗಳು. ಸೊ ಯಾವಾಗ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ನಾವು ಪ್ರೊನೌನ್ಸ್ ಮಾಡೋದಕ್ಕೆ, ಹೇಳೋದಕ್ಕೆ, ಅದನ್ನು ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ. ಓಕೆನಾ? ಸೊ ರಸಸ್ವರ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳೋದು. ಅ ಇ ಉ, ಓಕೆ ಅಲ್ವಾ? ಎ. ಸೊ ಇವು ಸ್ವಲ್ಪ ಟೈಮು, ಆಯಿತಾ? ಅದೇ ನಾವು ಆ ಈ ಊ ಎ ಇವಕ್ಕೆ ಸ್ವಲ್ಪ ಟೈಮ್, ರಾಗ ಎಳೆದು ಹೇಳ್ತೀವಲ್ವ, ಸ್ವಲ್ಪ ಟೈಮ್ ಜಾಸ್ತಿ ಹೇಳೋದ್ರಿಂದ ದೀರ್ಘ ಸ್ವರಗಳು. ಓಕೆನಾ? ಆಲ್ರೆಡಿ ಹೇಳಿದ್ದೀನಿ. ರಸಸ್ವರಗಳು ಅಂದರೆ ಕಡಿಮೆ ಸಮಯದಲ್ಲಿ ಉಚ್ಚರಿಸುವ ಸ್ವರಗಳು. ಅ ಆ ಇ ಉ ರು ಎ ಎ. ಓಕೆನಾ? ಎ ಓ. ಓಕೆನಾ? ಅಮ್ಮ, ಇಲಿ, ಅಮ್ಮ ಅಂತ ಕರೆಯಲ್ಲ, ಕರೆಕ್ಟ್ ಅಲ್ಲ? ಇಲಿ ಅಂತ ಕರೆಯಲ್ಲ, ಕರೆಕ್ಟ್ ಅಲ್ವಾ? ದೀರ್ಘ ಸ್ವರಗಳು ಇವು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು. ಅ ಆ ಈ ಊ ಎ ಐ ಓ ಔ, ಕರೆಕ್ಟ್ ಅಲ್ವಾ? ಸೊ ಇವಕ್ಕೆ ಸ್ವಲ್ಪ ಜಾಸ್ತಿ ತಗೊತೀವಿ. ರಸಸ್ವರ ಅಂದರೆ ಸ್ವಲ್ಪ ಟೈಮು, ದೀರ್ಘ ಸ್ವರ ಅಂದರೆ ಲಾಂಗ್ ಟೈಮ್. ಓಕೆನಾ? ನೆಕ್ಸ್ಟ್ ಮಾತ್ರೆ. ಸ್ವರಗಳು ವ್ಯಂಜನಗಳ ಜೊತೆ ಸೇರಿದಾಗ ರೂಪಗೊಳ್ಳುವ ಚಿಹ್ನೆಗಳೇ ಮಾತ್ರೆ ಎಂದು ಕರೆಯುವುದು. ಇದು ನಿಮಗೆ ಮಾತ್ರೆಗಳನ್ನ ಹಾಕಿ ಅನ್ನೋದು ಬರುತ್ತಲ್ವಾ, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಬರೋ ಅಂಥದ್ದು ಇದು ನೋಡಿ. ಕಾಗೆ ಖ, ಕಾಗೆ ನಾವು ಕಾಯಿನ ಇಳಿಸಿದಾಗ ಏನಾಗುತ್ತೆ? ಕಾ ಆಗುತ್ತೆ. ಇದರಲ್ಲಿ ಮಾತ್ರೆ ಯಾವುದು? ಆ ಕಾ ಅಂತ ಇಳಿಸ್ತೀವಿ ಅಲ್ವಾ, ಕರೆಕ್ಟ್ ಅಲ್ವಾ? ಅದನ್ನು. ದೆನ್ ಕಿ, ಕೀಗೆ ಕೀ ಅಂತ ಒಂದು ಕೊಡ್ತೀವಲ್ವಾ, ಅದು ಕೀ ಆಗುತ್ತೆ, ಕರೆಕ್ಟ್ ಅಲ್ವಾ? ಕೂ ಕೂ, ಕಾಗೆ ಊ ಅನ್ನೋದು ಒಂದು ಸಪೋರ್ಟಿಂಗ್ ಕೊಡ್ತೀವಿ, ಕರೆಕ್ಟ್ ಅಲ್ವಾ? ಈ ಚಿಹ್ನೆಗಳನ್ನ ನಾವು ಮಾತ್ರೆ ಅಂತ ಕರಿತೀವಿ. ಓಕೆನಾ? ಸ್ವರದ ಉಡುಪು ಅಂದರೆ ಒಂದು ಸ್ವರಕ್ಕೆ ಒಂದು ಬಟ್ಟೆ ತೊಡಿಸ್ತೀವಿ. ಫಾರ್ ಎಕ್ಸಾಂಪಲ್, ಕಾಗೆ ಕಾ ನಾರ್ಮಲ್, ಓಕೆನಾ? ಅದಕ್ಕೆ ನಾನು ಕಾ ಅಂತ ಇಳಿಸಿದಾಗ ಏನೋ ಒಂದು ಎಕ್ಸ್ಟ್ರಾ ಒಂದು ಬಟ್ಟೆ ಹಾಕ್ತಿರೋ ಥರ, ಏನೋ ಒಂದು ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ ಕೊಟ್ಟಿರೋ ಥರ. ಅದೇ ಕಾಗೆ ಕೂ ಅನ್ನೋದು ಒಂದು ಎಕ್ಸ್ಟ್ರಾ ಒಂದು ಮೇಕಪ್ ಮಾಡಿದಾಗ ಏನಾಗುತ್ತೆ? ಅದು ಕೂ ಆಗುತ್ತೆ, ಕರೆಕ್ಟ್ ಅಲ್ವಾ? ಒಂದು ದೀರ್ಘ ಇಲ್ಲ ಒಂದು ಈ ಥರ ಎಕ್ಸ್ಟ್ರಾ ಕಾ ಕೆ ಕು ಕಿ ಈ ಥರ ನಾವು ಎಕ್ಸ್ಟ್ರಾ ಉಡುಪುಗಳನ್ನ ಕೊಟ್ಟಾಗ ಅದನ್ನು ಮಾತ್ರೆ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ವ್ಯಂಜನಗಳು. ಇವಾಗ ಸ್ವರಗಳು ಮುಗೀತು. ಇವು ವ್ಯಂಜನಗಳೇನಾಗುತ್ತೆ? ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥದ್ದು. ಬಟ್ ವ್ಯಂಜನಗಳೇನಾಗುತ್ತೆ? ಸ್ವರದ ಸಹಾಯವಿಲ್ಲದೆ ಉಚ್ಚರಿಸಲಾಗದ ಅಕ್ಷರಗಳು. ಓಕೆನಾ? ಅಂದರೆ ಈ ಅಕ್ಷರಗಳಿಗೆ ಸ್ವರಗಳ ಸಪೋರ್ಟ್ ಬೇಕೇ ಬೇಕು. ಈ ಸ್ವರಗಳ ಸಪೋರ್ಟ್ ಇಲ್ದಲೆ ಇವನ್ನ ಉಚ್ಚರಿಸೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಕ, ಓಕೆನಾ? ಕ, ಅದಕ್ಕೆ ಪ್ಲಸ್ ಆ ಹಾಕಿದಾಗ ಏನಾಗುತ್ತೆ? ಕ ಆಗುತ್ತೆ. ಕ ಪ್ಲಸ್ ಆ ಹಾಕಿದಾಗ ಏನಾಗುತ್ತೆ? ಕ ಗುಣಿತಾಕ್ಷರ ಗೊತ್ತಲ್ಲ ನಿಮಗೆ? ಗುಣಿತಾಕ್ಷರಗಳು. ಕಾಗೆ ಕ ಅನ್ನೋ ವ್ಯಂಜನಕ್ಕೆ ನಾವು ಆ ಈಗಳನ್ನ ಸೇರಿಸಿದಾಗಲೇ ಕ ಗುಣಿತಾಕ್ಷರಗಳೂ ಬರೋದು. ಓಕೆನಾ? ಸೊ ಕ ಗ ಟ, ಇದಕ್ಕೆ ನೋಡಿ ಇದೆಲ್ಲದಕ್ಕೂ ಆ ಅಕ್ಷರಗಳನ್ನ ಸೇರಿಸಿದ್ದಾರೆ. ಕ ಪ್ಲಸ್ ಅ ಖ, ಕ ಪ್ಲಸ್ ಆ ಖ, ಕ ಪ್ಲಸ್ ಇ ಕಿ. ಓಕೆನಾ? ಅರ್ಥ ಆಗ್ತಿದ್ಯಾ? ಅಂದರೆ ವ್ಯಂಜನಗಳಿಗೆ ಸ್ವರಗಳ ಸಪೋರ್ಟ್ ಬೇಕೇ ಬೇಕು. ಓಕೆ, ವ್ಯಂಜನಗಳ ವರ್ಗೀಕರಣ ಅಥವಾ ಕುಟುಂಬಗಳನ್ನ ನೋಡೋಣ. ವರ್ಗೀಕರಣ ಮಾಡಿದ್ದಾರೆ ವ್ಯಂಜನಗಳನ್ನ. ಓಕೆನಾ? ಅಂದರೆ ಉಚ್ಚಾರಣೆಯ ಸ್ಥಳದ ಆಧಾರದ ಮೇಲೆ ವ್ಯಂಜನಗಳನ್ನ 5 ಕುಟುಂಬಗಳಾಗಿ ಅಥವಾ 5 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಕ ವರ್ಗ, ಖ ಖ ಗ ಗ ಜ್ಞ. ಅದೇ ಥರನೇ ಛ ವರ್ಗ, ಠ ವರ್ಗ, ದೆನ್ ಥ ವರ್ಗ, ಫ ವರ್ಗ. ಓಕೆನಾ?
ಅಂದರೆ ವರ್ಗಗಳನ್ನ ಮಾಡಿರೋ ಅಂಥದ್ದು ಕಕ್ಕ ಗಗನ್ಯ ಚಚ್ಚ ಜಜ್ಜನ್ಯ ತತ್ತ ದದ್ದನ ಪಪ್ಪ ಬಬ್ಬಮ್ಮ. ಓಕೆನಾ, ಇಲ್ಲಿ ತನಕ ನಾವು 5 ಏನಂತೀವಿ ವರ್ಗಗಳನ್ನ ಮಾಡಿರೋದನ್ನ ನಾವೇನಂತೀವಿ ವರ್ಗೀಯ ವ್ಯಂಜನಗಳು. ಖ ಇಂದ ಮಾ ತನಕ ಬರೋ ಅಂತಹ ವ್ಯಂಜನಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಉಳಿದಿದಲ್ಲ ಯಾರ ಲಾವ, ಇವನ್ನ ನಾವು ವರ್ಗಗಳಾಗಿ ಮಾಡಿಲ್ಲ. ಇದನ್ನ ನಾವೇನಂತೀವಿ ವರ್ಗಗಳನ್ನ ಮಾಡ್ದಲೇ ಇರೋ ಕಾರಣ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಯಾವುದೇ ವರ್ಗಕ್ಕೆ ಸೇರದೇ ಇರುವಂತಹ ವ್ಯಂಜನಗಳು. ಓಕೆನಾ, ಯಾರ ಲಾವ ಶ ಶ ಸ ಹ ಳ ಕ್ಷ. ಓಕೆನಾ, ನೆಕ್ಸ್ಟ್ ಯೋಗವಾಹಕಗಳು ಅಂದರೆ ಇವು ಬಂದ್ಬಿಟ್ಟು ವಿಶೇಷ ಸಹಾಯಕರು. ಸ್ವರ ಮತ್ತು ವ್ಯಂಜನಗಳ ಉಚ್ಚಾರಣೆಗೆ ಸಹಾಯ ಮಾಡುವ ವಿಶೇಷ ಚಿಹ್ನೆಗಳಿವು. ಅಂದರೆ ಇದು ಸ್ವರಕ್ಕೂ ಸೇರಿಸ್ಬೋದು, ವ್ಯಂಜನಕ್ಕೂ ಸೇರಿಸ್ಬೋದು. ಓಕೆನಾ, ಕಮ್ ಕಹ ಕರೆಕ್ಟ್ ಅಲ್ವಾ. ಸೊ ಅಹ ಸ್ವರಕ್ಕೂ ಸೇರಿಸ್ಬೋದು, ನಾವು ವ್ಯಂಜನಕ್ಕೂ ಸೇರಿಸ್ಬೋದು. ಮತ್ತು ಅಹಗಳನ್ನ ಯೋಗವಾಹಕಗಳು ಅಂದರೆ ಇವು ಸ್ವರ ಮತ್ತು ವ್ಯಂಜನಗಳ ಉಚ್ಚಾರಣೆ ಮಾಡೋದಕ್ಕೆ ಸಹಾಯ ಮಾಡುವಂಥ ವಿಶೇಷ ಚಿಹ್ನೆಗಳು. ಓಕೆನಾ, ಇದನ್ನ ನಾವು ಯೋಗವಾಹಕಗಳು, 2 ಯೋಗವಾಹಕಗಳಿದ್ದಾವೆ, ಮತ್ತು ಅಹ. ಓಕೆನಾ, ದೆನ್ ಅನುಸ್ವಾರ. ಓಕೆನಾ, ಕೇಳಿಸ್ತಿದ್ಯಾ? ಓಕೆ, ಅರ್ಥ ಆಗ್ತಿದೆ ಅನ್ಕೊಂತೀನಿ. ಓಕೆ, ಅನುಸ್ವಾರ ಅಂದರೆ ನೋಡಿ, ಇವಾಗ ಸಂಕಲ್ಪ ಕರೆಕ್ಟ್ ಅಲ್ವಾ. ಸಂಕಲ್ಪ, ಸಂಪತ್ತು, ಸಂಸ್ಕೃತಿ ಅಂದರೆ ಅಮ್ನ ನಾವು ಅನುಸ್ವಾರ ಅಂತ ಕರಿತೀವಿ. ಓಕೆನಾ, ಅಹನ ನಾವು ವಿಸರ್ಗ ಅಂತ ಕರಿತೀವಿ. ಅಮ್ನ ಅನುಸ್ವಾರ, ಅಹನ ವಿಸರ್ಗ ಅಂತ ಕರಿತೀವಿ. ಸಂಕಲ್ಪ, ಸಂಪತ್ತು, ಸಂಸ್ಕೃತಿ ಇದರಲ್ಲೆಲ್ಲ ಮೂಗಿನ ಮೂಲಕ ಮೂಗಿನ ಮೂಲಕ ಧ್ವನಿ ಬರುತ್ತೆ. ಕರೆಕ್ಟ್ ಅಲ್ವಾ. ಸೊ ಅಮ್ಮನ ನಾವು ಅನುಸ್ವಾರ ಮೂಗಿನ ಮೂಲಕ ಬರುವಂತಹ ಒಂದು ಸೌಂಡ್ ಆಗಿರುತ್ತೆ, ಅದು ಧ್ವನಿ ಆಗಿರುತ್ತೆ. ಅದೇ ವಿಸರ್ಗ ಬಂದರೆ ಅಹ ಉಸಿರಿಂದ ಬರುವಂತಹ ಧ್ವನಿ ಆಗಿರುತ್ತೆ. ದುಃಖ, ಪ್ರಾತಂಕಾಲ, ಹಂತಂಪುರ ಅಂದರೆ ಅನುಸ್ವಾರ ಮೂಗಿಂದ ಬರುತ್ತೆ, ವಿಸರ್ಗ ಬಂದ್ಬಿಟ್ಟು ಉಸಿರಿಂದ ಬರುತ್ತೆ. ಓಕೆನಾ, ಅಹನ ನಾವು ವಿಸರ್ಗ ಅಂತೀವಿ. ದೆನ್ ಅಲ್ಪ ಪ್ರಾಣ, ಮಹಾಪ್ರಾಣ. ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು ಅಂದರೆ ಉಚ್ಚರಿಸುವಾಗ ಕಡಿಮೆ ಗಾಳಿನ ತಗೊಂಡ್ರೆ ಅಥವಾ ಕಡಿಮೆ ಉಸಿರಾಡುವಾಗ ಒಂದು ಸ್ವಲ್ಪ ಧ್ವನಿ ಕಡಿಮೆ ಇರುತ್ತೆ ಅಂದರೆ ಅದನ್ನು ಅಲ್ಪ ಪ್ರಾಣಗಳು ಅಂತ ಕರಿತೀವಿ. ಖ ಖ ಖ ಗ ಚ ಟ ತ ಪ ಬ ಕರೆಕ್ಟ್ ಅಲ್ವಾ. ಅಂದರೆ ಸ್ವಲ್ಪ ಪ್ರೆಷರ್ ಏನಾಯಿತು, ಗಾಳಿ ಕಮ್ಮಿ ಬರ್ತಿದೆ. ಅದೇ ನೋಡಿ ಖ ಘ ಕರೆಕ್ಟ್ ಅಲ್ವಾ. ಖ ಘ ಛ ಝ ಢ ಕರೆಕ್ಟ್ ಅಲ್ಲ. ಅಂದರೆ ಒಂದು ಸ್ವಲ್ಪ ಗಾಳಿ ಜಾಸ್ತಿ ಬರ್ತಿದೆ. ಅಲ್ಪ ಪ್ರಾಣ ಹೆಸರಲ್ಲೇ ಇದೆ, ಸ್ವಲ್ಪ ಕಮ್ಮಿ ಗಾಳಿ ತಗೊಳ್ಳೋ ಅಂಥದ್ದು. ಕ ಖ ಗ ಗ ಕರೆಕ್ಟ್ ಅಲ್ವಾ. ಕ ಗ ಛ ಚ ಟ ಕರೆಕ್ಟ್ ಅಲ್ವಾ. ದೆನ್ ಅದೇ ಥರ ಮಹಾಪ್ರಾಣದಲ್ಲಿ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಹೆಚ್ಚು ಗಾಳಿ ತಗೊಳ್ಳೋ ಅಂಥದ್ದು. ಫಾರ್ ಎಕ್ಸಾಂಪಲ್ ಖ ಘ ಛ ಝ ಠ ಕರೆಕ್ಟ್ ಅಲ್ವಾ. ಸ್ವಲ್ಪ ಜಾಸ್ತಿ ಗಾಳಿ ಬರ್ತಿದೆ. ಖಡ್ಗ, ಘಂಟೆ, ಧರ್ಮ, ಭಾರತ ಕರೆಕ್ಟ್ ಅಲ್ವಾ. ಓಕೆನಾ, ಹೆಸರಲ್ಲೇ ಇದೆ ಅಲ್ಪ ಪ್ರಾಣ, ಮಹಾಪ್ರಾಣ, ಈಸಿಯಾಗಿ ನೆನ್ಪಿಟ್ಕೊಬೋದು. ದೆನ್ ಘೋಷ ಮತ್ತು ಅಘೋಷ. ಧ್ವನಿ ಪೆಟ್ಟಿಗೆಯ ಕಂಪನದ ಆಧಾರದ ಮೇಲೆ, ಧ್ವನಿ ಪೆಟ್ಟಿಗೆ ಇದೆ ಅಲ್ಲ, ಅದು ಹೆಂಗೆ ಕಂಪನ ಮಾಡುತ್ತೆ, ಹೇಗೆ ಸೌಂಡ್ ಮಾಡುತ್ತೆ, ಅದ್ರ ಮೇಲೆ ಘೋಷ ಮತ್ತು ಅಘೋಷ ಅಂತ ಇದು ಏನು ಮಾಡಿದ್ದಾರೆ, ವಿಭಾಗ ಮಾಡಿದ್ದಾರೆ. ಫಸ್ಟ್ ಘೋಷ ಅಂದರೆ ಧ್ವನಿ ಪೆಟ್ಟಿಗೆ ಕಂಪಿಸುತ್ತದೆ. ಓಕೆನಾ, ಅಂದರೆ ಇಲ್ಲಿ ಸೌಂಡ್ ಬರುತ್ತೆ, ಧ್ವನಿ ಪೆಟ್ಟಿಗೆ ಹತ್ರ ಸೌಂಡ್ ಬರೋ ಅಂಥದ್ದು ಘೋಷ. ಘ ಘ ಝ ಝ ಢ ಢ ಕರೆಕ್ಟ್ ಅಲ್ವಾ. ಅಂದರೆ ನೀವು ಇಲ್ಲಿ ಮುಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಧ್ವನಿ ಪೆಟ್ಟಿಗೆನ. ಅದೇ ನೀವು ಅಘೋಷ ಅಂದರೆ ಧ್ವನಿ ಪೆಟ್ಟಿಗೆ ಹತ್ರ ಸೌಂಡ್ ಬರಲ್ಲ. ಖ ಇದು ಬಾಯಿಂದ ಬರುತ್ತೆ, ಗಂಟ್ಲಿಂದ ಬರಲ್ಲ, ಧ್ವನಿ ಪೆಟ್ಟಿಗೆಯಿಂದ ಬರಲ್ಲ. ಖ ಖ ಛ ಛ ಇಲ್ಲಿಂದ ಬರುತ್ತೆ, ಬಾಯಿಂದ ಬರೋ ಅಂಥದ್ದು ಸೌಂಡು. ಧ್ವನಿ ಪೆಟ್ಟಿಗೆ ಜಾಸ್ತಿ ಸೌಂಡ್ ಮಾಡಲ್ಲ. ಧ್ವನಿ ಪೆಟ್ಟಿಗೆ ಯಾವಾಗ ಕಂಪಿಸುತ್ತೋ ಅಥವಾ ಶೇಕ್ ಆಗುತ್ತೋ ಅದು ಬಂದ್ಬಿಟ್ಟು ಘೋಷ. ಹೆಸರಲ್ಲೇ ಇದೆ. ಅಘೋಷ ಅಂದರೆ ಇಲ್ಲಿಂದ ಬರೋವಂಥದ್ದು, ಧ್ವನಿ ಪೆಟ್ಟಿಗೆ ಕಂಪಿಸಲ್ಲ, ಜಸ್ಟ್ ಬಾಯಿಂದ ಬರೋವಂತಹ ಸೌಂಡ್ಗಳಾಗಿರುತ್ತೆ. ಓಕೆನಾ, ಪರೀಕ್ಷೆಗಳಿಗೆ ಸ್ವಲ್ಪ ಹೈಲೈಟ್ಗಳು ಸ್ವಲ್ಪ ನೆನಪಿರಲಿ ಅನ್ನೋದಕ್ಕೆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಹೇಳ್ತಿರೋದು. ಸ್ವರಗಳು 13, ವ್ಯಂಜನಗಳು 35 ನೆನ್ಪಿಟ್ಕೊಳ್ಳಿ ಇವೆಲ್ಲ. ಇವಾಗೆಲ್ಲ ತುಂಬ ಫ್ಯಾಕ್ಟ್ಸ್ಗಳು ಕ್ವಶನ್ಸ್ಗಳು ಕೇಳ್ತಾರೆ. ಯೋಗವಾಹಗಳು 2, ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 10, ರಸಸ್ವರಗಳು 6, ದೀರ್ಘ ಸ್ವರಗಳು 7.
ಅಲ್ಪ ಪ್ರಾಣ ಅಂದರೆ ಕಡಿಮೆ ಗಾಳಿ ತಗೊಳ್ಳೋ ಅಂಥದ್ದು, ಮಹಾಪ್ರಾಣ ಅಂದರೆ ಹೆಚ್ಚು ಗಾಳಿ ತಗೊಳ್ಳೋ ಅಂಥದ್ದು. ದೆನ್ ಘೋಷ ಅಂದರೆ ಧ್ವನಿ ಪೆಟ್ಟಿಗೆ ಕಂಪಿಸುತ್ತದೆ, ಅಘೋಷ ಅಂದರೆ ಧ್ವನಿ ಪೆಟ್ಟಿಗೆ ಕಂಪಿಸುವುದಿಲ್ಲ. ಓಕೆನಾ? ಸೊ ಇದು ಇವತ್ತಿನ ಏನು ಹೇಳ್ತಾರೆ, ಇವತ್ತಿನ ಒಂದು ತರಗತಿಯಾಗಿತ್ತು. ಏನು ಅಂದರೆ ಪಾರ್ಟ್ 1 ನಾವು ಕಂಪ್ಲೀಟ್ ವರ್ಣಮಾಲೆಗಳನ್ನ ತಿಳ್ಕೊಂಡಿದ್ದೀವಿ. ಕರೆಕ್ಟ್ ಅಲ್ವಾ? ಆದಷ್ಟು ನಾನು ಏನು ಹೇಳಿದ್ನೋ ಸಬ್ ಟಾಪಿಕ್ಸ್ನ ವರ್ಣಮಾಲೆಯಲ್ಲಿ ಅದಷ್ಟು ಹೇಳಿದ್ದೀನಿ. ನೆಕ್ಸ್ಟು ಯಾವುದಕ್ಕೆ ಹೋಗ್ತೀವೋ ನೆಕ್ಸ್ಟ್ ಟಾಪಿಕ್ನ ಓದ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಇದು ವರ್ಣಮಾಲೆಯ ಟಾಪಿಕ್ನ ನಾವು ಕವರ್ ಮಾಡಿದ್ದೀವಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ನೆಕ್ಸ್ಟ್ ಟಾಪಿಕ್ ಬಗ್ಗೆ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.